ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಬ್ಯೂಟಿಫುಲ್ ವಿಡಿಯೋ. ಇಟ್ಸ್ ಅಬೌಟ್ ಫೈರ್ ಹಾರ್ಸ್. ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು ಫೈರ್ ಹಾರ್ಸ್ ಬಗ್ಗೆ ಕೇಳಿರ್ತೀರ. ಇದು ಒಂದು ಫೈರ್ ಹಾರ್ಸಿನ ವರ್ಷ ಅಂತ. ಫೆಬ್ರವರಿ 17ನೇ ತಾರೀಕಿಂದ 2026ರಿಂದ ಫೆಬ್ರವರಿ 5ನೇ ತಾರೀಕು ತನಕನೂ 2027 ಫೆಬ್ರವರಿ 5th ತನಕನೂ ನಮಗೆ ಈ ಫೈರ್ ಹಾರ್ಸ್ ಅನ್ನುವಂತಹ ವರ್ಷ ಇರುತ್ತೆ. 2024ರಲ್ಲಿ ಡ್ರ್ಯಾಗನ್ ಇಯರ್ ಆಗಿತ್ತು, 2025ರಲ್ಲಿ ಸ್ನೇಕಿನ ವರ್ಷ ಆಗಿತ್ತು. ಸೊ ಸ್ನೇಕ್ ಅಂತ ಅಂದ್ರೇ ನಮಗೆ ಗೊತ್ತು, ಒಂದು ಶೆಡ್ಡಿಂಗ್ ಅಂತ ಅಂದರೆ ಹಾವು ಅಂತ ಅಂದ್ರೇ ಅದು ಪೊರೆ ಬಿಟ್ಟು ಹೊಸದು ಒಂದು ಸ್ಕಿನ್ನನ್ನು ಅದು ಪಡ್ಕೊಳ್ಳುತ್ತೆ. ಸೊ ಅದೇ ರೀತಿ ನಮ್ಮ ಹಳೆಯ ವಿಚಾರಗಳೇನಿತ್ತು ಅದು 2025ಅಲ್ಲೇ ಮುಗಿದು ಹೋಗಿದೆ. ಈಗ ಏನಿದ್ರೂ ನಮ್ಮ ಗುರಿಯ ಕಡೆ ನಾವು ಓಡಬೇಕು, ಅದು ಫೈರ್ ಹಾರ್ಸ್ನ ವರ್ಷ 2026. ಸೊ ಬೇಸಿಕಲಿ ಒಂದು ಫೈರ್ ಹಾರ್ಸ್ ಎನರ್ಜಿ ಏನಿದೆ ಅಲ್ಲ, ನಮಗೆ ಅದು ಒಂದು ಸ್ಪೀಡನ್ನು ಕೊಡುತ್ತೆ, ಇಂಡಿಪೆಂಡೆನ್ಸನ್ನು ಕೊಡುತ್ತೆ. ಲಾಸ್ಟ್ ಇಯರ್ ನಿಮಗೆ ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿದ್ವಿ ಅಂತ ಅನಿಸಿರಬಹುದು, ಆರ್ ಲೈಫಲ್ಲಿ ಏನೂ ಆಗ್ತಾ ಇಲ್ವಲ್ಲಪ್ಪ, ಏನೂ ಗ್ರೋತ್ ಇಲ್ವಲ್ಲಪ್ಪ, ಬೇಗ ಕೆಲಸಗಳು ಆಗ್ತಾ ಇಲ್ಲ, ಬೇಗ ಕೆಲಸಗಳು ನೆರವೇರ್ತಾ ಇಲ್ಲ ಅಂತ ಅನಿಸಿರಬಹುದು. ಬಟ್ ಈ ವರ್ಷ ನಿಮ್ಮ ಕೆಲಸಗಳಲ್ಲಿ ತುಂಬ ಒಂದು ಪವರ್ ಇರುತ್ತೆ ಆ್ಯಂಡ್ ಇಂಡಿಪೆಂಡೆಂಟಾಗಿ ನೀವೆಲ್ಲದನ್ನು ಮಾಡ್ಕೊಳ್ಳೋದನ್ನು ಕಲ್ತಿರ್ತೀರ. ಆ್ಯಂಡ್ ಒಂಥರ ಬೋಲ್ಡ್ ಡಿಸಿಷನನ್ನು ತೊಗೋತೀರ ಈ ವರ್ಷ. ಮುಂಚೆ ಎಲ್ಲ ಇದು ಮಾಡಿದ್ರೆ ಹೇಗೆ ತುಂಬ ಡೌಟ್ಸ್ ಇರ್ತಿತ್ತು, ತುಂಬ ಅನುಮಾನಗಳಿರ್ತಿತ್ತು, ಏನು ಮಾಡೋದು ಭಯ ಇರ್ತಿತ್ತು. ಬಟ್ ಈ ವರ್ಷ ಒಂದು ಬೋಲ್ಡ್ ಡಿಸಿಷನ್ ತೊಗೊಳ್ಳುವಂತಹ ವರ್ಷ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಲೈಕ್ ಅ ಕಾರ್ಮಿಕ್ ಶಿಫ್ಟ್ ಕೂಡ. ಹೋದ ವರ್ಷ ನನ್ನ ಪ್ರಕಾರ ಮಂಗಳನ ವರ್ಷ ಕೂಡ ಆಗಿತ್ತು. ಸೊ ತುಂಬ ಜನ ತುಂಬ ನೋವನ್ನು ತಿಂದಿರಬಹುದು ಹೋದ ವರ್ಷ, ಓಕೆನಾ. ಆ್ಯಂಡ್ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಬರ್ತ್ ಚಾರ್ಟ್ ಮೇಲೆ. ಬಟ್ ಸ್ಟಿಲ್ ಒಂದು ನಾರ್ಮಲ್ ಎಫೆಕ್ಟ್ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಆ ನಾರ್ಮಲ್ ಎಫೆಕ್ಟನ್ನು ತಗೊಂಡಾಗ ಹೋದ ವರ್ಷ ತುಂಬ ಸ್ಲೋ, ಡಿಲೇ ಆ್ಯಂಡ್ ಲೈಕ್ ಏನೂ ಕೆಲಸ ಆಗದೇ ಇರೋದು, ನಿಮಗೆ ತುಂಬ ಚಿಂತೆ ತಂದಂತಹ ವರ್ಷ 2025 ಆಗಿರಬಹುದು. ಬಟ್ 2026ರಲ್ಲಿ ಟ್ರಸ್ಟ್ ಮೀ, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಏನು ಕ್ವಿಕ್ ಆ್ಯಕ್ಷನ್ ಥರ ಆಗೋಗುತ್ತೆ. ನಿಮಗೆ ಹೇಗೆಲ್ಲ ನಡೆದು ಹೋಯಿತು ಅನ್ನೋದೇ ಗೊತ್ತಾಗದೆ ಕೆಲಸಗಳು ಮುಗಿದು ಹೋಗ್ಬಿಡುತ್ತೆ, ಓಕೆ. ಆ್ಯಂಡ್ ಲೈಕ್ ಒಂಥರ ಸಡನ್ ಮೂಮೆಂಟ್. ಇನ್ನು ಏನು ಗೊತ್ತಾ, ನಿಮ್ಮ ಕರಿಯರಲ್ಲಿ ತುಂಬ ಚೇಂಜಸನ್ನು ನೋಡ್ತೀರಾ, ಪಾಸಿಟಿವ್ ಚೇಂಜಸ್ ಫಾರ್ ಶೋರ್. ಪಾಸಿಟಿವ್ ಚೇಂಜಸನ್ನು ನೋಡ್ತೀರಾ. ಏನಾದರೂ ಒಂದು ಆಗೋದೇ ಇಲ್ಲ ಅಂದ್ಕೊಂಡಿದ್ದು ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒಂಥರ ಪ್ಯಾಷನ್, ನಿಮ್ಗೆ ಏನಾದರೂ ಒಂದು ಪ್ಯಾಷನ್ ಇರುತ್ತೆ ಅಲ್ವಾ. ಲೈಕ್ ಈಗ ನೀವು ಪೇಂಟಿಂಗ್ ಕಲಿಬೇಕು ಅಂತ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಅನ್ಕೋತಿರ್ತೀರ, ಮಾಡೋಕ್ಕಾಗಿರಲ್ಲ. ಸೊ ಅದೆಲ್ಲದು ನಿಮ್ಮ ಕೈ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಫಾಸ್ಟ್ ಕರ್ಮ. ಇಷ್ಟು ದಿನ ನಿಮಗೇನು ತುಂಬ ಕೆಟ್ಟದೇ ಆಗ್ತಿತ್ತು, ಏನಪ್ಪ ನಾನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ಬರೀ ಕೆಟ್ಟ ವಿಚಾರಗಳೇ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಏನು ಯೋಚನೆ ಮಾಡ್ತಾ ಇದ್ರಲ್ವ. ಸೊ ಈ ವರ್ಷ ಹಂಗಲ್ಲ, ಫಾಸ್ಟ್ ಕರ್ಮ ಅಂದರೆ ತುಂಬ ಫಾಸ್ಟಾಗಿ ನೀವೇನೇನೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅದರದ್ದೆಲ್ಲ ರಿಸಲ್ಟು ಕೊಡುವಂತಹ ವರ್ಷ ಆಗಿರುತ್ತೆ, ಓಕೆ. ಸಡನ್ ಮೂಮೆಂಟ್ ಅಂತ ನಾನು ಹೇಳಿದ್ನಲ್ವ, ತುಂಬ ಸಡನ್ನಾಗಿ ನಡೆದು ಹೋಗ್ಬಿಡುತ್ತೆ ಘಟನೆಗಳು, ನಿಮಗೆ ಗೊತ್ತೇ ಆಗಲ್ಲ. ಬಟ್ ನಾನು ಹೇಳ್ದಂಗೆ ಇಯರ್ ವೈಸ್ ಈ ರೀತಿ ಇರುತ್ತೆ. ಬಟ್ ನಿಮ್ಮ ಪರ್ಸ್ನಲಿ ನಿಮ್ಮ ಬರ್ತ್ ಚಾರ್ಟಲ್ಲಿ ಏನು ಪ್ಲಾನೆಟರಿ ಪೊಸಿಷನ್ಸ್ ಇರುತ್ತೆ ಅದು ಕೂಡ ಸ್ವಲ್ಪ ಡಿಪೆಂಡೆಂಟ್ ಆಗಿರುತ್ತೆ. ಬಟ್ ನೀವು ಪಾಸಿಟಿವ್ ಆಗಿದ್ದರೆ ಲೈಫಲ್ಲಿ ಎಲ್ಲದನ್ನು ಒಂದು ಸಾಲ್ವ್ ಮಾಡ್ಕೋತೀನಿ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಗೆ ಹೇಗಾದರೂ ದಾರಿ ಮಾಡಿ ಕೊಡ್ತಾರೆ, ಓಕೆ. ಎಸ್, ಫೈರ್ ಹಾರ್ಸ್ ಇಯರ್ ಅಂದರೆ ಈಗ ಇದು ನಿಮಗೆ ಫೆಬ್ರವರಿ 5ನೇ ತಾರೀಕು ತನಕ ರೆಸೊನೇಟ್ ಆಗುತ್ತೆ. ಎನಿ ಟೈಮ್ ನೀವು ಈ ವಿಡಿಯೋನ ನೋಡಬಹುದು. ಹಾಗಾಗಿ ಯೂನಿಕಾರ್ನಿನ ಕಾರ್ಡ್ಸ್ಗಳನ್ನು, ಸೊ ಯೂನಿಕಾರ್ನ್ ಒರಾಕಲ್ ಕಾರ್ಡ್ಸ್ನ ಬಳಸ್ತಾ ಇದ್ದೀನಿ. ಯೂನಿಕಾರ್ನ್ ಬಗ್ಗೆ ನಾನು ತುಂಬ ಅವಾಗ ಹೇಳಿದೆ, ಮತ್ತು ಅದ್ರ ಮೇಲೆ ವಿಡಿಯೋ ಮಾಡಿರಲಿಲ್ಲ. ಬಟ್ ಈಗ ಫೈರ್ ಹಾರ್ಸ್ ಎನರ್ಜಿ ಇರೋದ್ರಿಂದ ಯೂನಿಕಾರ್ನ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಏನು ಮಾಡಬೇಕು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಯಾವ ರೀತಿ ವಿಜುವಲೈಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಆ್ಯಂಡ್ ದಿಸ್ ಇಸ್ ವೆರಿ ಜನರಲ್ ಗೈಡೆನ್ಸ್. ನಿಮಗೆ ಪರ್ಸ್ನಲಾಗಿ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ಸೊ ಇಲ್ಲಿ 3 ವಿಚಾರಗಳನ್ನು ನೋಡೋಣ, ಕರಿಯರ್, ಲವ್ ಮತ್ತು ಸ್ಪಿರಿಚುಯಾಲಿಟಿ ಬಗ್ಗೆ, ಓಕೆ. ಸೊ ಫಸ್ಟ್ ನಾನು ಕರಿಯರ್ ರಿಲೇಟೆಡ್ ಕಾರ್ಡ್ಸ್ಗಳನ್ನು ಪಿಕ್ ಮಾಡ್ತೀನಿ. ಲೆಟ್ಸ್ ಸಿ ಏನು ಮೆಸೇಜ್ ಇದೆ ಅಂತ ಹೇಳಿ, ಓಕೆ. ಈಗ
ಲವ್ ರಿಲೇಟೆಡ್ ಯೂನಿಕಾರ್ನಿಂದ ಏನು ಒಂದು ಸಂದೇಶ ಸಿಗುತ್ತೆ ನಮಗೆ ನೋಡೋಣ. ದೆನ್ ಕಮ್ಸ್ ಸ್ಪಿರಿಚುಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಪಿರಿಚುಯಾಲಿಟಿಯಿಂದನೇ ನಾವೆಲ್ಲ ಹೀಲ್ ಆಗ್ತಾ ಇರೋದು. ಕಾರ್ಡ್ಸ್ಗಳನ್ನು ಅರೇಂಜ್ ಮಾಡ್ತೀನಿ. ಬಾಟಮ್ ಆಫ್ ದ ಡೆಕ್ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿತ್ತು, ಓಪನಿಂಗ್ ಅಂತ. ಸೊ ಅದಕ್ಕೆ ಅದನ್ನು ಪಿಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕರಿಯರ್ ಆ್ಯಂಡ್ ಮನಿ ಅಥವಾ ನಿಮ್ಮ ಬಿಸ್ನೆಸ್ ಏನೇ ಆಗಿರ್ಬೋದು, ಏನಿದೆ ಅಂತ ನೋಡೋಣ. ಮ್ಯಾನಿಫೆಸ್ಟೇಷನ್, ಫೋಕಸ್ ಆನ್ ವಿಷನ್ ಬಿಯಾಂಡ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಯೂನಿಕಾರ್ನ್ ವಿಲ್ ಹೆಲ್ಪ್ ಯು. ಸೊ ನಾನು ನಿಮ್ಗೆ ಹೇಳಿದೆ, ತುಂಬ ದಿನದಿಂದ ನೀವು ಅನ್ಕೋತಾ ಇರಬಹುದು ಒಂದು ಬಿಸ್ನೆಸ್ ಮಾಡೋಣ ಅಥವಾ ಒಂದು ಕರಿಯರ್ ಗ್ರೋತ್ ಇಟ್ಕೊಳ್ಳೋಣ, ಒಂದು ಕರಿಯರಲ್ಲಿ ಚೇಂಜಸನ್ನು ತಂದುಕೊಳ್ಳೋಣ ಅಂತ ಹೇಳಿ. ಸೊ ಆ ಒಂದು ಚೇಂಜಸನ್ನು ನೀವು ಮಾಡುವಂತಹ ಸಮಯ. ಇನ್ ಕೇಸ್ ಯಾರಾದರೂ ವಿಷನ್ ಬೋರ್ಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಮಂಡೇ ಮೋಟಿವೇಶನ್ ಅಂತ ನಾನೇನು ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಪೋಸ್ಟ್ಗಳನ್ನು ಚೆಕ್ಔಟ್ ಮಾಡಿ. ಓಕೆ, ಸೊ ಆ ಪೋಸ್ಟಲ್ಲಿ ನೀವು ಯು ಕ್ಯಾನ್ ಗೆಟ್ ಮೋಟಿವೇಟೆಡ್. ಬೇರೆಯವರಿಗೆ ಆ ಟೆಕ್ನಿಕ್ಸ್ಗಳು ಯೂಸ್ ಆಗಿದೆ, ಹೆಲ್ಪ್ ಆಗಿದೆ ಅಂದರೆ ಡೆಫಿನೆಟ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಡೂ ಟ್ರೈ ಇಟ್. ಓಕೆ, ಸೊ ವಿತ್ ಫೇತ್ ಮಾಡಿ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಸಂಡೇ ಸಿಗುತ್ತೆ. ಸೊ ಮಂಡೇ ಮೋಟಿವೇಶನ್ ಏನಿರುತ್ತೆ ಅಂತ ಹೇಳಿದರೆ, ಒಂದು ಸಕ್ಸಸ್ ಸ್ಟೋರಿ ಅಬೌಟ್ ವಿಷನ್ ಬೋರ್ಡ್. ಈವನ್ ನಂದು ವಿಷನ್ ಬೋರ್ಡಲ್ಲಿ ಹಾಕಿರುವಂತಹದ್ದು ಸಕ್ಸಸ್ ಆಗಿದೆ. ಬಟ್ ಅದನ್ನು ನಾನು ಲೇಟರ್ ಪೋಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಐ ಟೆಲ್ ಯು ಲೇಟರ್ ಯಾಕೆ ಅಂತ. ಓಕೆ, ಬಟ್ ಒಬ್ರದ್ದು ಸಕ್ಸಸ್ ಆಗಿದೆ, ಅವ್ರದ್ದು ವಿಷನ್ ಬೋರ್ಡ್ ಮೂಲಕ ಸಕ್ಸಸ್ ಆಗಿರೋದು. ಸೊ ಹಾಗಾಗಿ ಅದನ್ನು ಮಂಡೇ ಮೋಟಿವೇಶನ್ ಪೋಸ್ಟಲ್ಲಿ ಹಾಕ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನೀವು ಕೂಡ ವಿಷನ್ ಬೋರ್ಡನ್ನು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ, ವಿಜುವಲ್ ಬಿಹೈಂಡ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಿಮ್ಗೇನಾದರೂ ಒಂದು ಬಿಸ್ನೆಸ್ ಇತ್ತು ಅಥವಾ ಒಂದು ಟಾರ್ಗೆಟ್ ಇತ್ತು ಅಥವಾ ನಿಮ್ಮ ಕಂಪ್ನಿಯಲ್ಲಿ ಸೇಲ್ಸ್ ಇತ್ತು, ಪ್ರಮೋಷನ್ ಇತ್ತು, ಅಥವಾ ನಿಮಗೆ ಬೇಕಾಗಿರುವಂತಹ ಒಂದು ಪೊಸಿಷನ್ ಆಗಿರಬಹುದು, ಆರ್ ಏನು ಇನ್ಕ್ರಿಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಬಾಸ್ ಜೊತೆ ಚೆನ್ನಾಗಿರೋದಾಗಿರ್ಬೋದು. ಇದನ್ನು ಎಲ್ಲದನ್ನು ಒಂದು ಪಿಕ್ಚರ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಒಂದು ವಿಷನ್ ಬೋರ್ಡನ್ನು ಮಾಡ್ಕೊಳ್ಳಿ. ಡೈಲಿ ಅದನ್ನು ನೋಡ್ತಾ ಬನ್ನಿ. ಅದ್ರ ಮುಂದೆ ನೀವು ಫೀಲ್ ಮಾಡ್ಕೊಳ್ಳಿ. ಆ ಪಿಕ್ಚರನ್ನು ನೋಡಿ ನೀವು ಫೀಲ್ ಮಾಡ್ಕೊಳ್ಳಿ, ವಾವ್, ನನ್ನ ಲೈಫಲ್ಲಿ ಈ ಥರ ನಡೆದಿದೆ, ನಾನು ಈ ರೀತಿ ಇದ್ದೀನಿ, ನನಗೆ ಪ್ರಮೋಷನ್ ಸಿಕ್ತು, ಎಲ್ಲರೂ ನನಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗೆ ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ 100% ವರ್ಕ್ ಆಗುತ್ತೆ. ಸೊ ಪ್ಲೀಸ್ ಗೋ ಹೆಡ್. ಫೆಬ್ರವರಿ 5th 2027 ಒಳಗೆ ನಿಮ್ಮ ಕರಿಯರ್ ಚೇಂಜ್ ಆಗೋ ಎಲ್ಲ ಲಕ್ಷಣಗಳಿದೆ. ಯೂನಿಕಾರ್ನಿಂದ ಒಂದು ಬ್ಯೂಟಿಫುಲ್ ಮೆಸೇಜ್ ಬಂದಿದೆ, ಮ್ಯಾನಿಫೆಸ್ಟೇಷನ್ ಅಂತ. ಸೊ ಯಾರೆಲ್ಲ ವಿಷನ್ ಬೋರ್ಡ್ ಮಾಡ್ಕೊಂಡಿಲ್ಲ ನಿಮ್ಮ ಕರಿಯರ್ ಅಥವಾ ಬಿಸ್ನೆಸ್ ಆರ್ ಮನಿ ರಿಲೇಟೆಡ್, ಪ್ಲೀಸ್ ಇವತ್ತೇ ಈ ಕ್ಷಣವೇ ಒಂದು ಇಮೇಜನ್ನ ತಗೊಂಡು ಅಟ್ಲೀಸ್ಟ್ ಡಿ ಪಿ ವಾಲ್ಪೇಪರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಡಿ ಪಿ ಮಾಡಬೇಡಿ ದಯವಿಟ್ಟು. ಎಲ್ಲರೂ ಎನರ್ಜಿ ಸರ್ಕಲ್ಗಳನ್ನು ಡಿ ಪಿಗೆ ಹಾಕೋದು, ಅಥವಾ ಏನೋ ನಾನು ಕೊಟ್ಟಿರುವಂತಹ ಆ್ಯನಿಮಲ್ ಸ್ಪಿರಿಟ್ನ ಡಿ ಪಿಗೆ ಹಾಕೋದು, ಐ ಡೋಂಟ್ ನೋ ವೈ. ಡಿ ಪಿಗೆ ಹಾಕೋದು ತಪ್ಪಲ್ಲ, ಬಟ್ ಬೇಸಿಕಲಿ ಅದ್ರದ್ದು ಇಂಟೆನ್ಷನ್ ಏನು ಗೊತ್ತಾ, ಯಾವುದೇ ಒಂದು ಎನರ್ಜಿ ಸರ್ಕಲ್ ಆಗಿರ್ಬೋದು ಅಥವಾ ಒಂದು ಸ್ಪಿರಿಟ್ ಆ್ಯನಿಮಲನ್ನು ನೋಡೋದು, ಬೇಡ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ಅದು ನಿಮಗೆ ಪರ್ಸ್ನಲ್ ಆಗಿ. ಡಿ ಪಿ ಇಸ್ ಫಾರ್ ಅದರ್ಸ್. ಬೇರೆಯವರು ಡಿ ಪಿನ ನೋಡ್ತಾರೆ, ಅದರಿಂದ ನಿಮಗೇನು ಯೂಸ್ ಆಗೋಲ್ಲ. ನೀವು ಮಾಡಬೇಕು ಅಂದರೆ ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ವಾಲ್ಪೇಪರ್ ಆಗಿ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ಯಾಲರಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗೆಲ್ಲ ಟೈಮ್ ಆಗುತ್ತೆ ಅದನ್ನು ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಯೂಸ್ ಇಟ್ ಫಾರ್ ಯುವರ್ ಪರ್ಸ್ನಲ್ ಯೂಸ್. ಬೇರೆ ಜನಗಳಿಗೆ ಹೆಲ್ಪ್ ಮಾಡೋಕ್ಕೆ ಸಾವಿರ ಇದೆ, ಅದನ್ನು ಮಾಡಿ. ಸೊ ಇಟ್ಸ್ ಅ ವೆರಿ 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 ಬಿಗ್ ಸೈನ್, ಒಂದು ದೊಡ್ಡ ಸೈನ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ವಿಷನ್ ಬೋರ್ಡ್ ಕಡೆ ಗಮನ ಕೊಡಬೇಕಾಗುತ್ತೆ. ಪ್ಲೀಸ್ ಗೋ ಆ್ಯಂಡ್ ಡೂ ಇಟ್. ಓಕೆ, ಸೊ ನನ್ನ ಪ್ರಕಾರ ಕೇಳಿದ್ರೆ, ನೀವೇನಾದರೂ ವಿಷನ್ ಬೋರ್ಡ್ ಮಾಡಿಕೊಂಡು ಡೈಲಿ ವಿಜುವಲೈಸ್ ಮಾಡ್ಕೊಳ್ಳೋದು ಅಥವಾ ಡೈಲಿ ಆ ಪಿಕ್ಚರ್ಸ್ನ ನೋಡ್ತಾ ಇರೋದು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕರಿಯರಲ್ಲಿ ಭೂಮ್. ಓಕೆ, ಯಾರು ಆಲ್ರೆಡಿ ಕರಿಯರಲ್ಲಿ ಸಕ್ಸಸ್ ಕಂಡಿದ್ದೀರಾ, ಇನ್ನೊಂದು ಸ್ವಲ್ಪ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ನೋಡಿ, ರಿಲೇಟೆಡ್ ಇಮೇಜಸ್ನ ಇದನ್ನು ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮನ್ನು ಹೊಗಳ್ತಾ ಇರೋ ಥರ ಆ ರೀತಿಯಂಥ ಇಮೇಜಸ್ಗಳನ್ನು ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಅದರಿಂದನೂ ನಿಮಗೆ ಒಳ್ಳೆ ನೇಮ್ ಫೇಮ್ ಕೂಡ ಸಿಗುತ್ತೆ. ಈಗ ಲವ್, ಮ್ಯಾರೇಜ್, ಲೆಟ್ಸ್ ಸಿ ಏನಿದೆ ಕಾರ್ಡಲ್ಲಿ. ಓಕೆ, ದ ಕ್ರೈಸ್ಟ್, ಓಪನ್ ದ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವೆನ್ ಅಂತ ಇದೆ. ಯಾ, ಲವ್ ರಿಲೇಷನ್ಶಿಪ್ ಅಂತ ಬಂದಾಗ ಈ ವರ್ಷ ಚೆನ್ನಾಗಿದೆ ನಿಮಗೆ. ಈ ಒಂದು ಹಾರ್ಸ್ ರಿಲೇಟೆಡ್ ಏನು ಇಯರ್ ಇದೆಯಲ್ಲ, ಇಟ್ಸ್ ಗುಡ್. ಬಟ್ ಏನಂತ ಹೇಳಿದ್ರೆ, ನೀವು ನಿಮ್ಮ ಪರ್ಸನನ್ನು ರೈಟ್ ಚಾಯ್ಸ್ ಮಾಡ್ಕೋಬೇಕು.
ಸೊ ಎಲ್ಲೋ ಒಂದು ಕಡೆ ನಿಮ್ಮ ಆಯ್ಕೆ ತಪ್ಪಾಗಿರ್ಬೋದು, ಅಥವಾ ನಿಮ್ಮ ಆಯ್ಕೆ ಈಗ ತಪ್ಪನ್ಸದೇ ಇದ್ರೂ ಮುಂದೆ ಎಲ್ಲೋ ತಪ್ಪಾಗಬಹುದು. ಓಕೆ, ಸೊ ನಾವಿನ್ನೊಂದು ಹೇಳ್ತೀವಿ ಅಲ್ವಾ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳಿ. ಸೊ ಅದಕ್ಕೆ ಇದನ್ನು ನಾವು ರಿಲೇಟ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಕಾರ್ಡ್ ರೆಪ್ರೆಸೆಂಟ್ ಯುವರ್ ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ ಒಂಥರ ಡಿವೈನ್ಲಿ ಗೈಡೆಡ್ ಆಗಿದೆ ಅಂತ ಹೇಳಬಹುದು. ದೇವ್ರಿಗೆ ಗೊತ್ತಿದೆ ನಿಮ್ಗೆ ಯಾವ ಪರ್ಸನ್ ರೈಟ್ ಅಥವಾ ಯಾವ ಪರ್ಸನ್ ರಾಂಗ್ ಅಂತ. ಸೊ ಇದು ಒಂಥರ ಡಿವೈನ್ ಗೈಡೆನ್ಸ್ ನಿಮಗೆ ಸಿಗುತ್ತೆ ಈ ವರ್ಷ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ. ಆ್ಯಂಡ್ ಯಾರೆಲ್ಲ ಬ್ರೇಕಪ್ ಫೇಸಲ್ಲಿದ್ದೀರಾ, ಸೊ ನಿಮಗಿದು ಒಂಥರ ಹೀಲಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಈ ವರ್ಷ ಹೀಲ್ ಆಗ್ತೀರಾ. ಮತ್ತು ಇನ್ ಕೇಸ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ನ್ಯೂ ಪಾರ್ಟ್ನರ್, ಹೊಸ ಪಾರ್ಟ್ನರ್ ನನ್ನ ಲೈಫಿಗೆ ಬೇಕು ಅಂದರೆ ಒಂಥರ ಪ್ಯೂರ್ ಲಾಯಲ್, ಹಾಗೆ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಅಥವಾ ಸ್ಪಿರಿಚುಯಾಲಿಟಿನ ನಂಬುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ. ಓಕೆ, ಸೊ ಹಳೆಯ ನೆನಪುಗಳನ್ನೆಲ್ಲ ತೆಗೆದು ಹಾಕಿಬಿಟ್ಟು ಹೊಸ ಒಂದು ಲೈಫ್ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸನ್ನು ಓಪನ್ ಮಾಡಿಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಗ್ರಡ್ಜ್ ಅಥವಾ ಅಂದರೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಟ್ಟು ಹಾಕ್ಬಿಡಿ. ದೇವರಿದ್ದಾರೆ, ನೋಡ್ಕೋತಾರೆ ಅಂತ ಹೇಳಿ ಯು ಜಸ್ಟ್ ಹ್ಯಾವ್ ಟು ಫರ್ಗಿವ್ ದೆಮ್. ಫರ್ಗಿವ್ನೆಸ್ ಮಾಡಿಬಿಡಿ. ಫರ್ಗಿವಿಂಗ್ ಎಕ್ಸಸೈಸ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಯಾವಾಗಲೂ ಇದನ್ನು ಹೇಳ್ಕೊತಾ ಇರಿ. ನಿಮ್ಮ ಲವ್ ಲೈಫ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಇನ್ ಕೇಸ್ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಹೀಲ್ ಆಗುತ್ತೆ. ಡೆಸ್ಟಿನಿಯಲ್ಲಿ ನಿಮಗೆ ಅವ್ರು ಬರೆದಿದ್ರು ಅಂತ ಹೇಳಿದ್ರೆ, ನಿಮ್ಮ ಮದುವೆ ಅವ್ರ ಜೊತೆಗೆ ಆಗಬೇಕು ಅಂತ ಹೇಳಿದ್ರೆ ಅವರು ಕೂಡ ನಿಮಗೆ ವಾಪಸ್ ಬಂದುಬಿಟ್ಟು ಪ್ಯಾಚಪ್ ಆಗುವಂಥ ಚಾನ್ಸಸ್, ಬೇಸಿಕಲಿ ರೀಕನ್ಸಿಲೇಷನ್ ಚಾನ್ಸ್ ಕೂಡ ಇದೆ. ಆದರೆ ಎವ್ರಿಥಿಂಗ್ ಈಸ್ ಗೈಡೆಡ್ ಬೈ ಡಿವೈನ್. ಓಕೆ, ದ ಕ್ರೈಸ್ಟ್ ಅಂತ ಅಂದರೆ ಏನರ್ಥ? ಸೊ ದೇವರು. ಓಕೆ, ಎವ್ರಿಥಿಂಗ್ ಈಸ್ ಗಾಡ್, ಸೊ ಲೆಟ್ಸ್ ಬಿಲೀವ್ ಇನ್ ಇಟ್. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಇದು ಬೇಡ. ದೇವ್ರನ್ನ ಆಶೀರ್ವಾದ ನಿಮ್ಮ ಮೇಲಿದೆ. ದೇವರು ನಿಮಗೆ ಗೈಡ್ ಮಾಡ್ತಾರೆ. ದೇವ್ರನ್ನ ನಂಬಿ. ಓಕೆ, ಸೊ ನೀವು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ದೇವರಿಗೆ ಅಥವಾ ಯೂನಿವರ್ಸಿಗೆ ಪ್ರೇಯರ್ನ ಮಾಡ್ಕೊಳ್ಳಿ, ಅಥವಾ ನನಗೊಂದು ಗೈಡೆನ್ಸನ್ನು ಕೊಡಿ ಅಂತ ಕೇಳ್ಕೊಳ್ಳಿ. ಇಲ್ಲ, ಈವನ್ ನೀವೇನು ಗೊತ್ತಾ, ಯೂನಿಕಾರ್ನ್ ಇಮೇಜ್ ತೊಗೋಬೋದು, ಆರ್ ವಾಲ್ಪೇಪರ್ ಮಾಡ್ಕೋಬಹುದು. ಫೈರ್ ಹಾರ್ಸ್ ಅಂತ ಹೇಳಿ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಾಕಷ್ಟು ಇಮೇಜಸ್ ಬರುತ್ತೆ. ಸೊ ಅದನ್ನು ನೀವು ವಾಲ್ಪೇಪರ್ ಆಗಿ ಮಾಡಿಕೊಂಡು ಎವ್ರಿ ಡೇ ನೋಡೋದು ಅಥವಾ ಅದರ ಹತ್ರ ಬೇಡ್ಕೊಳ್ಳೋದು ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಸಿ ಚೇಂಜಸ್. ಓಕೆ, ಇನ್ನು ಸ್ಪಿರಿಚುಯಾಲಿಟಿ ಅಂತ ಬಂದಾಗ ನೋಡೋಣ. ಸ್ಪಿರಿಚುಯಾಲಿಟಿ ಹೇಗಿರುತ್ತೆ, ಸ್ಪಿರಿಚುವಲಿ ನೀವು ಏನು ಮಾಡಬೇಕು ನಿಮ್ಮ ಒಂದು ಲೈಫನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಈ ವರ್ಷ ಅಂತ ಹೇಳಿ. Queen of the Unicorns, you are blessed with love, compassion and wisdom. Super. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಪುಟಾಣಿ ಮಗು. ಓಕೆ, ಒಂದು ಪುಟಾಣಿ ಮಗು ಯೂನಿಕಾರ್ನ್ ಹತ್ರ ಪ್ರೇಯರನ್ನು ಮಾಡ್ತಾ ಇರೋದಾಗಿರ್ಬೋದು ಅಥವಾ ಯೂನಿಕಾರ್ನ್ ಜೊತೆ ಇರೋದಾಗಿರ್ಬೋದು ನೋಡ್ಬೋದು ಅಲ್ವಾ. ಸೊ ನಿಮ್ಮ ಒಂದು ಜೀವನದಲ್ಲಿ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್ ಅಂದರೆ ಓವರಾಲ್ ನಿಮ್ಮ ಲೈಫನ್ನೇ ಹೀಲ್ ಮಾಡುವಂತಹ ಒಂದು ವರ್ಷ ಇದಾಗಿದೆ. ಈ ಒಂದು ವರ್ಷದಲ್ಲಿ ನಿಮಗೆ ಡಿವೈನ್ ಗೈಡೆನ್ಸ್ ತುಂಬ ಇದೆ. ತುಂಬ ಚೆನ್ನಾಗಿ ನಿಮ್ಮನ್ನು ದೇವರು ಕಾಪಾಡ್ಕೊತ ಬರ್ತಾರೆ ಈ ವರ್ಷ. ಓಕೆ, ಆದರೆ ನೀವು ನಂಬಿಕೆ ಇಡಬೇಕು, ಯಾವುದಕ್ಕೂ ಹೆದರಬಾರ್ದು, ಎಲ್ಲದನ್ನು ಪಾಸಿಟಿವ್ ಆಗಿ ತೊಗೋಬೇಕು. ಏನೇ ಆದ್ರೂ ಅದನ್ನು ಎಕ್ಸೆಪ್ಟ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಓಕೆ, ಇದೊಂಥರ ಬ್ಯೂಟಿಫುಲ್ ಕಾರ್ಡ್, ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ಯು ಆರ್ ಬ್ಲೆಸ್ಡ್ ವಿತ್ ಲವ್. ನಿಮಗೆ ದೇವರು ತುಂಬ ಪ್ರೀತಿನ ತೋರಿಸ್ತಾರೆ, ತುಂಬ ಎಷ್ಟೋ ಸಿಚುವೇಶನ್ಗಳಿಂದ ನಿಮ್ಮನ್ನು ಕಾಪಾಡ್ತಾರೆ. ಓಕೆ, ನೀವು ಈ ಸ್ಪಿರಿಚುಯಾಲಿಟಿಗೆ ಬಂದಿರೋದೇ ಒಂದು ಡಿವೈನ್ ಗೈಡೆನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಈ ಸ್ಪಿರಿಚುಯಾಲಿಟಿಗೆ ಬರೋಕ್ಕೂ ಮುಂಚೆ ಹೇಗಿತ್ತು ನಿಮ್ಮ ಲೈಫು, ಬಂದಮೇಲೆ ಹೇಗಾಗಿದೆ ಅಂತ. ಸ್ಪಿರಿಚುಯಾಲಿಟಿ ಈಸ್ ನಾಟ್ ಲೈಕ್ ಅ ಮ್ಯಾಜಿಕ್. ಅಂದರೆ ಇದನ್ನು ಕಲ್ತಿದ ತಕ್ಷಣ ನಿಮ್ಮ ಜೀವನದಲ್ಲಿ ಏನೋ ಮ್ಯಾಜಿಕ್ ಆಗಿ ಹೋಗ್ಬಿಡುತ್ತೆ ಅಥವಾ ಏನೋ ಫುಲ್ ಮಿರಾಕಲ್ ಆಗೋಗುತ್ತೆ. ನೋ, ನಾಟ್ ಲೈಕ್ ದ್ಯಾಟ್. ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದು ಆಗೋದಕ್ಕೆ ಮುಂಚೆ ನಿಮಗೆ ಅದಾಗೋ ತನಕ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ, ಅಥವಾ ಏನೇ ಒಂದು ಪೇಯ್ನ್ ಬಂದರೂ ತುಂಬ ಡಿಪ್ರೆಷನ್ಗೆ ಹೋಗ್ತಿದ್ರಿ. ಬಟ್ ಇವಾಗ ಒಂದು ಸ್ಪಿರಿಚುಯಾಲಿಟಿ ಅಂತ ನೀವೇನು ಕಲ್ತಾಗಿಂದ ನಿಮಗೆ ಗೊತ್ತಾಗಿದೆ, ಒಳ್ಳೆಯ ಸಮಯ ಡಿವೈನ್ ಟೈಮಲ್ಲಿ ಬರುತ್ತೆ ಅನ್ನೋದು ಅರ್ಥ ಆಗಿದೆ, ರೈಟ್. ಸೊ ಅದಕ್ಕೆ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ
ಸ್ಪಿರಿಚುಯಾಲಿಟಿ ಅನ್ನೋದು ನಿಮ್ಮನ್ನು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡುತ್ತೆ, ನಿಮ್ಮನ್ನು ಆ ರೀತಿ ಚೇಂಜ್ ಮಾಡುತ್ತೆ. ಓಕೆ, ಸೊ ದೇವರಿಗೆ ನೀವಂದರೆ ತುಂಬ ಇಷ್ಟ, ನಿಮ್ಮ ಒಂದು ಭಕ್ತಿ ತುಂಬ ಇಷ್ಟ. ಸೊ ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಸ್ಪಿರಿಚುಯಾಲಿಟಿಗೆ. ನೀವು ತುಂಬ ಲವ್ಡ್ ಪರ್ಸನ್, ದೇವರಿಗೆ ತುಂಬ ಪ್ರಿಯವಾದಂತಹ ವ್ಯಕ್ತಿ ಆಗಿರೋದ್ರಿಂದಲೇ ನೀವು ಈ ಒಂದು ದಾರಿಯಲ್ಲಿದ್ದರೆ ಅದನ್ನು ಬಿಲೀವ್ ಮಾಡಿ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಹಳೆ ಕರ್ಮಗಳೆಲ್ಲ ಕಳೆದು ಹೊಸ ಕರ್ಮ ಬಂದು ನಿಮಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗೇ ಆಗುತ್ತೆ. ಓಕೆ, ಈ ಸ್ಪಿರಿಚುಯಾಲಿಟಿ ದಾರಿನ ದಯವಿಟ್ಟು ಕಳ್ಕೊಬೇಡಿ. ಯಾರೂ ಕೂಡ ಇಲ್ಲಿ ಏನೂ ಆಗ್ತಿಲ್ಲ, ನಡೀತಿಲ್ಲ, ನಾನು ಅಂದ್ಕೊಳಂಗೆ ಏನೂ ಆಗಿಲ್ಲ ಅಂತ ಹೇಳಿ ದಯವಿಟ್ಟು ವಾಕೌಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಕೀಪ್ ಡೂಯಿಂಗ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಫರ್ಗಿವ್ನೆಸ್, ಮತ್ತು ಬಿಕಾಸ್ ಯು ಆರ್ ಬ್ಲೆಸ್ಡ್. ನಿಮಗೆ ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾ ಹೇಳ್ದಂಗೆ ಆಗಲೇ ಬಾಟಮ್ ಆಫ್ ದ ಡೆಕ್ಕಲ್ಲಿ ನನಗೆ ಓಪನಿಂಗ್ಸ್ ಅಂತ ಬಂದಿತ್ತು, ಅಂದರೆ ಹೊಸ ದಾರಿ, ಹೊಸ ಬದುಕು ನಿಮಗೆ ಓಪನ್ ಆಗ್ತಾ ಇದೆ. ಒಂದು ದಿಕ್ಕನ್ನು ಬದಲಾಯಿಸಿ, ನಿಮ್ಮ ಒಂದು ಥಿಂಕಿಂಗನ್ನು ಬದಲಾಯಿಸಿ, ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿ, ಎಷ್ಟು ಫಿಲ್ಟರ್ ಮಾಡ್ಕೋತೀರಾ ಅಷ್ಟು ಒಳ್ಳೆಯದು. ನಿಮ್ಮ ಥಾಟ್ಸ್ಗಳನ್ನು ಎಷ್ಟು ಫಿಲ್ಟರ್ ಮಾಡ್ಕೋತೀರಾ ಅಷ್ಟು ಒಳ್ಳೆಯದು. ಸೊ ನಿಮಗೆ ನೆಗೆಟಿವ್ ಥಾಟ್ಸ್ ಬಂತಾ, ಜಸ್ಟ್ ಒಂದು ಒಳ್ಳೆ ಸಾಂಗ್ಸನ್ನು ಕೇಳಿ. ಓಕೆ, ಅದಕ್ಕೆ ಮೆಡಿಟೇಷನ್ ಸಾಂಗ್ ಅಂತಲೇ ಆಗಿರಬೇಕಂತ ಏನಿಲ್ಲ, ಅಥವಾ ಒಂದು ಕಾಮ್ ಮ್ಯೂಸಿಕ್ ಅಂತಲೇ ಇಲ್ಲ. ನಿಮ್ಮ ಫೇವ್ರೆಟ್ ಸಾಂಗ್ ಆಗಿರ್ಬೋದು, ನಾಟ್ ಲೈಕ್ ಎಮೋಷ್ನಲ್ ಸಾಂಗ್ಸ್ ಅಲ್ಲ, ಲವ್ ಬ್ರೇಕಪ್ ಸಾಂಗ್ಸ್ ಆ ಥರದ್ದಲ್ಲ, ಒಂಥರ ಖುಷಿ ಕೊಡುವಂತಹ ಹಾಡುಗಳನ್ನು ಕೇಳ್ತಾ ಬನ್ನಿ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಚೇಂಜಸ್. ಓಕೆ, ಆ್ಯಂಡ್ ಯಾವುದೇ ರೀತಿಯಾದಂತಹ ಕ್ರಿಸ್ಟಲ್ಸ್ಗಳನ್ನು ನೀವು ಬಳಸಬೇಕು ಅಥವಾ ನೋಡಬೇಕು ಅಂತ ಇದ್ದರೆ, ಅದರಿಂದ ಹೀಲ್ ಆಗಬೇಕು ಅಂತ ಇದ್ದರೆ, ನೀವು ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಚೆಕ್ಔಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಾರ್ವತಿ ಅವ್ರದ್ದು, ಮಂಜುಳಾ ಅವ್ರದ್ದು ಇಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಇನ್ನು ಈ ವರ್ಷ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಕೀಪ್ ವಿಜುವಲೈಸಿಂಗ್ ಯುವರ್ ಡ್ರೀಮ್ಸ್. ಓಕೆ, ಸೊ ಈ ಒಂದು ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಐ ರಿಯಲಿ ಲವ್ ದಿಸ್ ಕಾರ್ಡ್. ಈ ರೀತಿ ನೀವು ವಿಜುವಲೈಸ್ ಮಾಡ್ಕೋಬೇಕು. ನೀವೊಂದು ಗ್ರೀನ್ ಗ್ರಾಸ್ ಮೇಲೆ ಕೂತಿರೋದು, ಅಲ್ಲಿ ಯೂನಿಕಾರ್ನ್ ಬಂದಿರೋದು, ಅವರು ನಿಮ್ಮನ್ನು, ನೀವು ಇನ್ನೊಂದು ಏನು ಮಾಡ್ಬೋದು ಗೊತ್ತಾ, ಜಸ್ಟ್ ಒಂದು ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ಬಿಫೋರ್ ಗೋಯಿಂಗ್ ಟು ಬೆಡ್, ಮಲ್ಗೋಕ್ಕೂ ಮುಂಚೆ ಆಗಿರ್ಬೋದು ಅಥವಾ ಬೆಳಿಗ್ಗೆ ಎದ್ದಾಗ ಆಗಿರ್ಬೋದು, ಜಸ್ಟ್ ಕಣ್ಣನ್ನು ಮುಚ್ಚಿ ಒಂದು ಗ್ರೀನ್ ಗ್ರಾಸ್ ಅಥವಾ ನಿಮ್ಗೇನು ವಿಜುವಲ್ ಬರುತ್ತೆ, ಅಥವಾ ಎಲ್ಲೋ ಆಕಾಶದಲ್ಲಿರೋ ಥರನೋ, ಅಥವಾ ಯಾವುದೋ ಒಂದು ಪ್ಲೇಸಲ್ಲಿರೋ ಥರನೋ, ಅಥವಾ ನಿಮ್ಮ ರೂಮ್ ಹತ್ರನೇ ಯೂನಿಕಾರ್ನ್ ಬಂದಿರೋ ಥರನೋ, ಅಥವಾ ಫೈರ್ ಹಾರ್ಸ್ ಬಂದಿರೋ ಥರನೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕೂತು ನಿಮ್ಮ ಡ್ರೀಮ್ಸ್ ಕಡೆಗೆ ಹೋಗ್ತಾ ಇರೋ ಥರ, ಲೈಕ್ ಅದ್ರ ಮೇಲೆ ಕೂತು ನೀವು ನಿಮ್ಮ ಆಫೀಸಿಗೆ ಹೋಗಿರೋ ಥರ, ಅಲ್ಲಿ ಎಲ್ಲ ವರ್ಕು ಕೂಡ ಆಗ್ತಾ ಇರೋ ಥರ, ನಿಮ್ಮ ಒಂದು ಸುತ್ತ ಒಂದು ರೆಡ್ ಎನರ್ಜಿ ಬಾಲ್, ಪ್ರೊಟೆಕ್ಷನ್ ಬಾಲ್ ಇರೋ ಥರ, ನಿಮ್ಮ ಕೆಲಸಗಳೆಲ್ಲ ಬೇಗ 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 ಆಗ್ತಾ ಇರೋ ಥರ. ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಯಾವುದು ಕೂಡ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರೋಲ್ಲ, ಬಿಕಾಸ್ ನಿಮ್ಮ ಜೊತೆ ಫೈರ್ ಹಾರ್ಸ್ ಇರ್ತಾರೆ. ಆ್ಯಂಡ್ ವಾಪಸ್ ನೀವು ಮನೆಗೆ ಬರೋ ಥರ, ರೆಸ್ಟ್ ಮಾಡೋ ಥರ, ಜಸ್ಟ್ ಕೀಪ್ ವಿಜುವಲೈಸಿಂಗ್. ನಿಮಗೆ ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಸುಮ್ಮನೆ ರ್ಯಾಂಡಮಾಗಿ ಕಾರ್ಟೂನ್ ವೀಡಿಯೋಸ್ಗಳನ್ನು ನೋಡಿ, ಬಿಕಾಸ್ ಅದರಲ್ಲಿ ಟಾಯ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾವಲ್ವ ಕೆಲವು ಕ್ಯಾರೆಕ್ಟರ್ಸ್ಗಳು ಇನ್ನೊಬ್ಬರಿಗೆ. ಸೊ ಆ ರೀತಿ ನಿಮ್ಮನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಏನೋ ಒಂಥರ ಪ್ರೊಟೆಕ್ಷನ್ ಇರೋ ಥರ, ನಿಮಗೆ ಸುತ್ತ ಲೇಯರ್ಸ್ ಇರೋ ಥರ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಥರ ಬ್ಯೂಟಿಫುಲ್ ವಿಜುವಲೈಸೇಷನ್ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಆ ಥರ ಮಾಡ್ಕೊಳಕ್ಕೆ ನನಗೆ ಕಷ್ಟ ಆಗುತ್ತೆ ಅಂದರೆ, ಒಂದು ಬುಕ್ಕನ್ನು ತೊಗೊಳ್ಳಿ, ಒಂದು ಪೆನ್ನನ್ನು ತೊಗೊಳ್ಳಿ, ಅಲ್ಲಿ ಎಲ್ಲ ನೋಟ್ ಮಾಡ್ಕೊಳ್ಳಿ. ಲೈಕ್ ನಾನು ಬೆಳಿಗ್ಗೆ ಎದ್ದೆ, ರೆಡಿ ಆದೆ, ನನ್ನ ಯೂನಿಕಾರ್ನ್ ನನಗೆ ಕಾಯ್ತಾ ಇತ್ತು, ಅದ್ರ ಮೇಲೆ ನಾನು ಹತ್ತಿಬಿಟ್ಟು ಆಫೀಸಿಗೆ ಹೋದ ತಕ್ಷಣ ಫುಲ್ಲು ಎಲ್ಲರೂ ವಾವ್ ಅಂತ ಹೇಳಿ ಗ್ರೀಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೆ, ನಿನ್ನೆ ಮಾಡಿದಂತಹ ವರ್ಕ್ ತುಂಬ ಸಕ್ಸಸ್ಫುಲ್ ಆಗಿದೆ, ಮ್ಯಾನೇಜರ್ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳ್ತಿರೋ ಥರ. ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಯೂನಿಕಾರ್ನ್ ಜೊತೆಗೇ ನೀವು ವಾಪಸ್ ಬರ್ತಿರೋ ಥರ ಜಸ್ಟ್ ಕೀಪ್ ವಿಜುವಲೈಸಿಂಗ್ ಇಟ್. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಲೈಫಲ್ಲಿ ಚೇಂಜಸನ್ನು ನೋಡ್ತೀರಾ. ಇದು ಬರೀ ಕೆಲಸದ ಬಗ್ಗೆ ಅಲ್ಲ, ನಿಮ್ಮ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ನೀವು ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಏನೋ ಒಂದು ಸಿಟಿಗೆ ಹೋಗಿರ್ಬೋದು, ಅಥವಾ ಯಾವುದೋ ಒಂದು ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಲ್ಲಿ ನಿಮಗೆ ಯೂನಿಕಾರ್ನ್ ಸಿಗ್ತಾರೆ, ಅವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ, ನೀವು ಹ್ಯಾಪಿಯಾಗಿರುವಂತಹ ಮೂಮೆಂಟ್ಸ್ಗಳನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಇಲ್ಲ ಯಾರೋ ನಿಮಗೆ ಹಣ ಕೊಡಬೇಕಿರುತ್ತೆ, ನೀವು ಫೈರ್ ಹಾರ್ಸ್ ಮೇಲೆ ಹತ್ಕೊಂಡು ಹೋಗಿ ಅವ್ರಿಗೆ ಹಣ ಕೇಳ್ತೀರಾ, ಅವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಸೊ ದೇರ್ ಆರ್ ಮೆನಿ ಥಿಂಗ್ಸ್.
ನಾವು ಒಬ್ಬರು ಇಬ್ಬರು ಇಲ್ಲ ಅಲ್ವಾ, ಎಲ್ಲರಿಗೂ ಅವ್ರದ್ದೇ ಆದಂತಹ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳಿದೆ. ಸೊ ಬೇಸ್ಡ್ ಆನ್ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ವಿಜುವಲೈಸಿಂಗ್ ಇಟ್. ಓಕೆ, ಸೊ ಕಾಮೆಂಟ್ಸಲ್ಲಿ ಫೈರ್ ಹಾರ್ಸ್ ಈಸ್ ವಿತ್ ಮೀ, ಫೈರ್ ಹಾರ್ಸ್ ನನ್ನ ಜೊತೆ ಇದ್ದಾರೆ, ಇದು ನನ್ನ ವರ್ಷ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.